ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಅಂತೂ ಇಂತೂ ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಬಂದುಬಿಟ್ಟಿದ್ದಾರೆ. ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಎದ್ದಿರುವ ಬಂಡಾಯವನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರ ಮತದಾರರ ನಾಯಕರ ಬಂಡಾಯ ಶಮನ ಆಗಿದೆಯಾ? ಜಮೀರ್ ಅಹಮದ್ ಎಲೆಕ್ಷನ್ ಕ್ಯಾಂಪೇನ್ಗೆ ಬಂದ ತಕ್ಷಣ ಅಲ್ಲಿನ ಮುಸ್ಲಿಮರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಬಿಡ್ತಾರಾ? ಅದರಲ್ಲೂ ಜಮೀರ್ ಅಹಮದ್ ಖಾನ್ ರವರ ಮಾತು ಹೇಗಿತ್ತು, ಅವರ ನಿಲುವು ಹೇಗಿತ್ತು, ಎಲ್ಲವೂ ಕೂಡ ಇವತ್ತು ಮತ್ತೆ ಚರ್ಚೆಗೆ ಈಡಾಗ್ತಾ ಇದೆ. ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಹೇಗೆ ಇಡೀ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಒಂದು ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಸಚಿವ ಜಮೀರ್ ಅಹಮದ್ ಖಾನ್ 10 ದಿನಗಳ ಕೇರಳ ಚುನಾವಣಾ ಪ್ರವಾಸದ ನಂತರ ನಿನ್ನೆ ದಾವಣಗೆರೆಗೆ ಬಂದರು ಮತ್ತು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿದರು. ಅದಕ್ಕೂ ಮುಂಚೆ ಏನು ಮುನಿಸಿಕೊಂಡಿದ್ದ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು, ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾವೆಲ್ಲರೂ ಕೂಡ ಒಂದೇ ಪಕ್ಷಕ್ಕಾಗಿ ದುಡಿಯುವಂಥವ್ರು, ನಮಗೆ ಯಾವುದೇ ರೀತಿಯ ಬೇಸರ ಇಲ್ಲ, ನಾನು ಯಾರ ಮೇಲೂ ಸಿಟ್ಟಾಗಿಲ್ಲ, ನಾನು ಎಲ್ಲಿ ಅಸಮಾಧಾನಗೊಂಡಿದ್ದೇನೆ, ನನಗೆ ಅಸಮಾಧಾನ ಆಗಿದೆ ಅಂತ ನಾನೆಲ್ಲಾದರೂ ಹೇಳಿದ್ದೀನಾ, ಇಲ್ಲ ತಾನೇ ಅನ್ನೋಂಥ ಈ ತರಹದ ತಿಪ್ಪೆ ಸಾರಿಸುವ ಅಲ್ಲಿ ದಾವಣಗೆರೆ ಭಾಗದಲ್ಲಿ ಹೇಳೋದಾದರೆ ಈ ಹಾವೇರಿ ಪಂಚಾಯಿತಿ ಮಾಡುವಂಥ ಮಾತುಗಳನ್ನು ಜಮೀರ್ ಅಹಮದ್ ಖಾನ್ ಮಾಧ್ಯಮದ ಎದುರು ಆಡಬಿಟ್ರು ಅಲ್ವಾ? ಅಲ್ಲಿಗೆ ಅಷ್ಟರ ಮಟ್ಟಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಮಾಧ್ಯಮದವರು ಅಂದ್ಕೊಂಡ್ರು ಮತ್ತು ಕರ್ನಾಟಕದ ಜನರು ಕೂಡ ಅಂದ್ಕೊಂಡ್ರು. ಎಲ್ಲಕ್ಕಿಂತ ಹೆಚ್ಚಿದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಸಮಾಧಾನ ಇತ್ತಲ್ಲ, ಜಮೀರ್ ಬರಬೇಕು, ಜಮೀರ್ ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋವಂಥದ್ದು ಅವರೆಲ್ಲರೂ ಕೂಡ ಅಂದ್ಕೊಂಡ್ಬಿಟ್ರು. ಆದರೆ ವಾಸ್ತವಕ್ಕೆ ಸಮಸ್ಯೆ ಬಗೆಹರಿದಿದೆಯಾ? ವಾಸ್ತವಕ್ಕೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ಜಮೀರ್ ಬಂದ ತಕ್ಷಣ ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಲಿಕ್ಕೆ ತಯಾರಾಗಿದ್ದಾರಾ? ಬಂಡಾಯವಿದ್ದಿರ್ತಕ್ಕಂಥ ಕಾಂಗ್ರೆಸ್ ಬಂಡಾಯ ಏನು ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಚುನಾವಣಾ ಕಣದಿಂದ ಹೊರಗುಳಿಯೋದಕ್ಕೆ, ವಾಪಸ್ ತೆಗೆದುಕೊಳ್ಳೋದಕ್ಕೆ ತಯಾರಾಗಿಬಿಟ್ಟಿದ್ದಾರಾ? ಅಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನದ ಹೊಗೆ, ಶಾಮನೂರು ಫ್ಯಾಮಿಲಿ ವಿರುದ್ಧ ಇರ್ತಕ್ಕಂಥ ಒಂದು ರೀತಿಯ ಆಕ್ರೋಶ, ಇವೆಲ್ಲವೂ ಕೂಡ ತೊಳೆದು ಹೋಯ್ತಾ? ಖಂಡಿತ ಇಲ್ಲ. ಬಹಳ ಪ್ರಮುಖವಾಗಿ ಇವ್ಯಾವುವು ಆಗದೇ ಇದ್ರೂ ಕೂಡ ಇವತ್ತು ಬಹಳ ಚರ್ಚೆಗೆ ಈಡಾಗ್ತಾ ಇರ್ತಕ್ಕಂಥದ್ದು ಜಮೀರ್ ಅಹಮದ್ ಅವರ ನಡೆ ಮತ್ತು ಅವರ ಮಾತು. ನೋಡಿ, ನೀವು ಅವರು ನಿನ್ನೆ ಸ್ಪೆಷಲ್ ಫ್ಲೈಟಲ್ಲಿ ಹುಬ್ಬಳ್ಳಿಗೆ ಬಂದ ತಕ್ಷಣ ಒಂದು ರೀತಿಯ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ಕೊಟ್ಟರು. ಅವ್ರು ಹೇಳಿದರು, ನಾನು ಅಸಮಾಧಾನ ಆಗಿದ್ದೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅನ್ನೋದ್ರ ಜೊತೆಗೆ ಒಂದು ಸ್ಪಷ್ಟ ವಿಚಾರವನ್ನು ದಾವಣಗೆರೆಯ ಅಲ್ಪಸಂಖ್ಯಾತರ ಸಮುದಾಯದ ನಾಯಕರ ಮತ್ತು ಇಡೀ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಮತದಾರರ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಇಟ್ಟರು. ಏನು ಹೇಳಿದ್ರು ಗೊತ್ತಾ? ಹೌದು, ಅಲ್ಪಸಂಖ್ಯಾತರು ನನಗೆ ವೋಟ್ ಕೊಡಿಸಿ ಅಂತ ಕೇಳಿದ್ದು ನಿಜ, ನಾನು ಟಿಕೆಟ್ ಕೊಡಿಸಿ ಅಂತ ಕೇಳಿದ್ದು ನಿಜ, ನಾನು ಟಿಕೆಟ್ ಕೇಳಿದ್ದು ನಿಜ, ತಪ್ಪೇನಿದೆ, ಕೇಳಬಾರ್ದಾ ಅನ್ನುವಂಥದ್ದು ಹೇಳಿದರು. ಅದ್ರ ಜೊತೆಗೆ ಮತ್ತಷ್ಟು ಹ್ಯಾಂಡಲ್ ಮಾಡಲಿಕ್ಕೋಸ್ಕರ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟಿದೆ ಅವರಿಗೆ ಗೆಲ್ಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗನಾಗಿ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಇದೆಲ್ಲದಕ್ಕಿಂತ ಹೊರತಾಗಿ ಒಂದಷ್ಟು ಅಲ್ಪಸಂಖ್ಯಾತ ಮುಖಂಡರು ಬೇಜಾರಾಗಿರೋದು ನಿಜ, ಅವರು ಮನವೊಲಿಸುವಂಥ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಹಾಗಾಗಿ ಜಮೀರ್ ಅಹಮದ್ ಅವರ ಈ ಮಾತಿದೆಯಲ್ಲ, ಇದು ಎಲ್ಲ ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ಬಗೆಹರಿಸಿಬಿಟ್ಟಿದೆ, ಎಲ್ಲರೂ ಕೂಡ ಈಗ ಕಾಂಗ್ರೆಸ್ಗೆ ಜೈ ಜೈ ಅಂತಾರೆ, ಕಣ್ಣು ಮುಚ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಜಮೀರ್ ಅವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ ಅಲ್ವಾ? ಈಗಾಗಲೇ ನೋಡಿ, ಕಾಂಗ್ರೆಸ್ಸಲ್ಲಿ ಈಗಲೂ ಕೂಡ 12ರಿಂದ 13 ಜನ ಬಂಡಾಯ ಒಂದು ನಾಮಿನೇಷನ್ ಸಲ್ಲಿಸಿರ್ತಕ್ಕಂಥವ್ರು, ಬಂಡಾಯ ಎದ್ದಿರ್ತಕ್ಕಂಥವ್ರು ಈಗಲೂ ಕಣದಲ್ಲಿದ್ದಾರೆ. ಅವರು ಈ ವೋಟ್ಗಳನ್ನು ಡೈವರ್ಟ್ ಮಾಡಿದರೆ ಏನು ಮಾಡ್ತೀರಿ? ಅಲ್ಪಸಂಖ್ಯಾತರ ವೋಟ್ಗಳನ್ನು. ಜೊತೆಗೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿಯ ವಿಜಯೇಂದ್ರ ಆಗಿರಲಿ ಅಥವಾ ಯಡಿಯೂರಪ್ಪನವರಾಗಿರಲಿ ದಾವಣಗೆರೆಯಲ್ಲಿ ಹಿಂದುತ್ವದ ರಾಜಕಾರಣ ಮಾಡ್ತಾ ಇಲ್ಲ. ಹಿಂದುತ್ವದ ಫೈರ್ ಬ್ರಾಂಡ್ಗಳನ್ನ ಯಾರು ದಾವಣಗೆರೆಗೆ ಇಲ್ಲಿವರೆಗೂ ಕೂಡ ಕರೆಸಿಲ್ಲ. ಅದರ ಅರ್ಥ ಯಾರು ಅಲ್ಪಸಂಖ್ಯಾತರು ಬಿಜೆಪಿ ಬೆಂಬಲಕ್ಕೆ ನಿಂತಿದ್ದಾರೆ ಅವರು ದೂರ ಹೋಗ್ಬಿಟ್ರೆ ಕಷ್ಟ, ಅವರ ಒಲವು ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅಹಿಂದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅಹಿಂದ ಬಾಣಕ್ಕೆ ಅಹಿಂದ ಬಾಣದಿಂದಲೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ಜಮೀರ್ ಅಹಮದ್ ರವರ ಈ ಮಾತುಗಳಿದಾವಲ್ಲ, ಈ ನಿಲುವು ಇದೆಯಲ್ಲ, ಇದು ಇಡೀ ರಾಜ್ಯದ ಅಲ್ಪಸಂಖ್ಯಾತ ನಾಯಕರಿಗೆ, ಮುಸಲ್ಮಾನ್ ಮತದಾರರಿಗೆ ಒಂದು ದೊಡ್ಡ ಮಟ್ಟದ ಶಕ್ತಿಯನ್ನು ಕೊಟ್ಟಿದೆ.
ಅವ್ರು ಹೇಳಿದರು, ನನಗೆ ಹೇಳಿದ ನಿಜ, ಅಲ್ಪಸಂಖ್ಯಾತ ನಾಯಕರು ಅಜ್ಜ ಅವರು ನಮಗೆ ಮಾತು ಕೊಟ್ಟಿದ್ರು, ಅವ್ರ ಮಾತಿನಂತೆ ನಮ್ಮ ಟಿಕೆಟ್ ಕೊಡಿಸಿ ಅಂತ ಕೇಳಿದ ನಿಜ, ನಾನು ಕೇಳಿದ ನಿಜ. ಕೊಟ್ಟಿಲ್ಲ ಪಾರ್ಟಿ, ಏನು ಮಾಡೋಕ್ಕಾಗುತ್ತೆ? ಆಯಿತು, ಪಾರ್ಟಿ ಯಾರಿಗೆ ಕೊಟ್ಟಿದೆ ಅವ್ರಿಗೆ ನಾನು ವೋಟ್ ಹಾಕಿಸ್ತೀನಿ, ಅವರಿಗೋಸ್ಕರ ನಾನು ಪ್ರಚಾರ ಮಾಡ್ತೀನಿ, ಅದಕ್ಕೆ ಬಂದಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದರು. ಎಸ್ ಮಲ್ಲಿಕಾರ್ಜುನ್ ಅವರ ಕೈಯನ್ನು ಹಿಡಿದುಕೊಂಡು ಏನೋ ಗಳಸ್ಯ ಕಂಠಸ್ಯ ಸ್ನೇಹಿತರಂತೆ ಕೈಯೆಲ್ಲ ಎದ್ದುಬಿಟ್ರು. ಆಯಿತಾ, ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ಗೆ ಅವಮಾನ ಮಾಡಿದ್ದು, ಅವನು ಯಾಕೆ ಬರ್ತಾನೆ, ಅವನು ಎಲ್ಲಿದ್ದಾನೆ ಅಲ್ಲೇ ಇರಲಿ, ಅವನು ಬರೋದ್ರಿಂದ ಏನು ಲಾಸ್ ಆಗಲ್ಲ, ಲಾಭನೂ ಆಗಲ್ಲ, ಈ ಥರದ್ದು ಮಾತಾಡಿ ಅವಮಾನ ಮಾಡಿದ್ರಲ್ಲ, ಆ ಅವಮಾನ ಎಲ್ಲ ಜಮೀರ್ ಅಹಮದ್ ವಾಪಸ್ ತೆಗೆದುಕೊಂಡಿಲ್ಲ. ನಗನಗ್ತಾನೆ ಒಬ್ಬ ಸಕ್ರಿಯ ರಾಜಕಾರಣಿ ಅಥವಾ ನುರಿತ ರಾಜಕಾರಣಿಗೆ ಹೇಗೆ ಬಿಹೇವ್ ಮಾಡಬೇಕೋ ಹಾಗೆ ಮಾಡಿದ್ದಾರೆ. ಆದರೆ ಎಚ್ಚರಿಕೆಯ ಗಂಟೆ ಕಾಂಗ್ರೆಸ್ಗೆ ಇದು. 2028ರಲ್ಲಿ ಒಂದು ವೇಳೆ ಮುಸಲ್ಮಾನ್ ಮತದಾರರನ್ನು, ಮುಸಲ್ಮಾನ್ ನಾಯಕರನ್ನು ಅಥವಾ ಯಾರು ಟಿಕೆಟ್ಗೆ ಅರ್ಹರಿದ್ದಾರೆ ಅವ್ರಿಗೆ ಕೊಡದೇ ಇದ್ದರೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ, ಇವತ್ತು ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯ ಎದ್ದಿರ್ಬೋದು, ಅದು 28ರಲ್ಲಿ ರಾಜ್ಯಾದ್ಯಂತ ಹೇಳುವಂಥ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥ ಎಚ್ಚರಿಕೆಯನ್ನು ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಾರೆ. ಈ ಮೂಲಕ ಜಮೀರ್ ಅಹಮದ್ ಖಾನ್ ಮತ್ತೆ ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನೋಡಿ. ಹುಬ್ಬಳ್ಳಿಯಲ್ಲಿ ಅವರು ಏರ್ಪೋರ್ಟಲ್ಲಿ ಬರ್ತಾರೆ, ದಾವಣಗೆರೆಯಲ್ಲಿ ಹುಬ್ಬಳ್ಳಿಯಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಅವರು ಏರ್ಪೋರ್ಟ್ನಲ್ಲೇ ಸ್ವಾಗತ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅವರ ಚಾರ್ಮ್ ಮತ್ತು ಚರಿಷ್ಮಾ ಹೇಗಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ಸಮಾನ ಗೌರವ, ಆದ್ಯತೆ, ಬೆಲೆ ಕೊಟ್ಟರೆ ಖಂಡಿತ ಅವರು ಕೂಡ ನಿಮ್ಮ ಮತದಾರರಾಗಿರ್ತಾರೆ ಅನ್ನೋದಕ್ಕೆ. ಅಲ್ಲಿಂದ ದಾವಣಗೆರೆಗೆ ಬಂದರೆ ಮತ್ತೆ ನೂರಾರು ಜನ, ಸಾವಿರಾರು ಜನ ಅವರ ಬೆಂಬಲಿಗರು, ಅಭಿಮಾನಿಗಳು ಜಮೀರ್ ಅಹಮದ್ ಖಾನ್. ಎಲ್ಲದಕ್ಕಿಂತ ಹೆಚ್ಚಿದಾಗಿ ಏನು ಎಸ್ ಮಲ್ಲಿಕಾರ್ಜುನ್ ಜೊತೆ ಪ್ರೆಸ್ ಮೀಟ್ ಮಾಡಿದಾರಲ್ಲ, ಆ ಪ್ರೆಸ್ ಮೀಟ್ನಲ್ಲೇ ಜಮೀರ್ ಅಹಮದ್ ಖಾನ್ ಪರವಾಗಿ ಘೋಷಣೆಗಳು, ಜಮೀರ್ ಅಹಮದ್ ಖಾನ್ ಜಿಂದಾಬಾದ್ ಅನ್ನುವಂಥದ್ದು. ಅಂದರೆ ಇದರ ಅರ್ಥ ಅದು ಕೇವಲ ಜಮೀರ್ ಅಹಮದ್ ಖಾನ್ಗೆ ಸಿಗ್ತಾ ಇರತಕ್ಕಂಥ ಗೌರವ, ಮರ್ಯಾದೆ, ಮನ್ನಣೆ ಅಲ್ಲ, ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸ್ವಾಭಿಮಾನದ ಘೋಷಣೆಗಳು. ಇದು ಎಚ್ಚರಿಕೆಯ ಗಂಟೆ ಕಾಂಗ್ರೆಸ್ಗೆ. ಯಾರು ಹೇಳಿದ್ ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ, ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದ್ರೆ, ಇಲ್ಲ CM ಅವರು ಫೋನ್ ಮಾಡಿ ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರ್ಬೇಕಂತ ಮನೆ ಸಿದ್ದರಾಮಯ್ಯ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು, ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು, ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಸರ್ ಇದು 100ಕ್ಕೆ 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಇಲ್ಲಿ ಒಂದು ಮಾತು ಪ್ರೂವ್ ಆಗ್ತಾ ಇದೆ, ಅದೇನು ಅಂತಂದರೆ, ಹೇಗೆ ಜಮೀರ್ ಅಹಮದ್ ಖಾನ್, ರಾಜ್ಯದಲ್ಲಿ ಅಷ್ಟೊಂದು ಜನ ಅಲ್ಪಸಂಖ್ಯಾತ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ, ಆದರೂ ಕೂಡ ಹೇಗೆ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ನಾಯಕ, ಒಂದು ಸಮುದಾಯದ ಏಕಮಾದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗ್ತಾ ಇದೆ ಅಲ್ವಾ. ನೋಡಿ, ನಾನು ಮೊನ್ನೆನೂ ಹೇಳಿದ್ದೆ, ಜಮೀರ್ ಅಹಮದ್ ಖಾನ್ಗೆ ಪಕ್ಷ ಮುಖ್ಯ ಅಲ್ಲ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿತೀನಿ ಅಂತ. ಅವ್ರು ಇದೇ ಮಾತನ್ನು JDS ಪಕ್ಷದಲ್ಲೂ ಇದ್ದಾಗ ಹೇಳ್ತಾ ಇದ್ರು. JDS ಪಕ್ಷದಿಂದ ಒಂದೇ ಒಂದು ಮಾತಿಗೆ ಸಿಡಿದು ಬಂದುಬಿಟ್ರು. ಅದರ ನಂತರ ಅವರ ಸ್ವಾಭಿಮಾನಕ್ಕೆ ಅಥವಾ ಅವರ ಸಮುದಾಯಕ್ಕೆ ಧಕ್ಕೆ ಆಗುತ್ತೆ ಅಂದರೆ, ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಹೊರಗೆ ಹೋಗೋದಕ್ಕೆ ಅಥವಾ ಯಾರದೇ ಮುಲಾಜಿಗೆ ಒಳಗಾಗುವಂಥ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗಿದೆ. ಜೊತೆಗೆ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಜನಬೆಂಬಲ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇತರ ಶಾಸಕರ ಕಥೆ ಏನು? ಇಲ್ಲ, ಅವರೆಲ್ಲರೂ ಕೂಡ ಇಲ್ಲ. ನೀವು ಬಹಳ ಜನ, ಒಂದು 8-9 ಜನ MLAಗಳಿದ್ದಾರೆ, MLCಗಳಿದ್ದಾರೆ, ಅವ್ರು ಯಾರು ಕೂಡ ಜಮೀರ್ ಅಹಮದ್ ಖಾನ್ನಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ಈಗ ಸ್ವತಃ ಒಂದಷ್ಟು ಜನ MLAಗಳನ್ನು ನೋಡೋಣ. ಬೆಂಗಳೂರಿನ ಶಾಂತಿನಗರದ ಶಾಸಕ NA ಹ್ಯಾರಿಸ್ ಕೂಡ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಆದರೆ ಅವರು ಮೆಚುರಿಟಿ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ರೀತಿಯ ಉಡಾಫೆ ಮಾತುಗಳನ್ನು ಆಡ್ತಾರೆ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ. ಅವರ ಮಗ ಮೊಹಮ್ಮದ್ ನಲ್ಪಾಡ್ ಅಂತೂ ದೊಡ್ಡ ಮಟ್ಟದ ಒಂದು ಉಡಾಫೆಯ ಮನುಷ್ಯ, ಬೇಜವಾಬ್ದಾರಿ ಮನುಷ್ಯ ಥರ ಮಾತಾಡ್ತಾರೆ. ಇನ್ನು ಮೈಸೂರಿನ ತನ್ವೀರ್ ಸೇಠ್ ಯಾಕೋ ಮೌನರಾಗಿಬಿಟ್ಟಿದ್ದಾರೆ. ಈ ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಆಗಿರಲಿ ಅಥವಾ ಹಾವೇರಿ MLC ಸಲೀಂ ಅಹಮದ್ ಆಗಿರಲಿ, ಅವ್ರಿಗೆ ಯಾರೂ ಅಷ್ಟು ಗಮನವನ್ನು ಕೊಡೋದಿಲ್ಲ. ಮಾಸ್ ಲೀಡರ್ ಆಗಿ ಅವರು ಬೆಳೆದಿಲ್ಲ ಅನ್ನುವಂಥದ್ದು. ಈ ರಹೀಂ ಖಾನ್ ಅಂತ ಒಬ್ಬ ಬೀದರ್ ಜಿಲ್ಲೆಯ ಸಚಿವರಿದ್ದಾರೆ, ಅವ್ರು ಇದ್ದಾರೆ ಅನ್ನುವಂಥದ್ದು ಎಷ್ಟೋ ಜನ ಅಲ್ಪಸಂಖ್ಯಾತರಿಗೆ ಗೊತ್ತಿಲ್ಲ ಅಲ್ವಾ, ರಾಜ್ಯದ ಜನಕ್ಕೆ ಟಚ್ಚೇ ಇಲ್ಲ. ಇನ್ನೂ ಇರ್ತಕ್ಕಂಥ ಈ CM ಇಬ್ರಾಹಿಂ ಹಿರಿಯ ಮುಸ್ಲಿಂ ನಾಯಕ, ಆದರೆ ಅವ್ರಿಗೆ ಇವತ್ತು ಪಕ್ಷನೂ ಇಲ್ಲ, ಒಂದು ನೆಲೆನೂ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥ ಜಾಫರ್ ಶರೀಫ್ ಅವರು ಅಥವಾ ಅಜಿತ್ ಸೇಠ್ ಅವರು ಅಥವಾ ಮಿರಾಜುದ್ದೀನ್ ಪಟೇಲ್ ಅಥವಾ ಇಕ್ಬಾಲ್ ಅಹಮದ್ ಸಡರ್ಗಿ, ಈ ಥರದವರು, ಇದೇನಪ್ಪ, ಈ ಥರದವರು ಇವತ್ತು ಜಗತ್ತಿನಲ್ಲೇ ಇಲ್ಲ. ಹಾಗಾಗಿ
ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಏಕಮಾತ್ರ ಆಶಾಕಿರಣ ಅಂತಂದರೆ ಅದು ಜಮೀರ್ ಅಹಮದ್. ಮತ್ತು ಜಮೀರ್ ಅಹಮದಲ್ಲೂ ಕೂಡ ಆ ಒಂದು ಕಿಡಿ ಇದೆ, ಸಮುದಾಯದ ಬೆನ್ನಿಗೆ ನಿಲ್ಲುವಂಥ, ಸಮುದಾಯದ ಹಿತ ಕಾಪಾಡುವಂಥ ಕಿಡಿ ಇದೆ. ನಾಯಕತ್ವಕ್ಕಾಗಿ ಅಥವಾ ಸಮುದಾಯದ ಹಿತಕ್ಕಾಗಿ ನಾಯಕತ್ವ ವಹಿಸಿಕೊಳ್ಳುವಂಥ ಒಂದು ದೊಡ್ಡ ಮಟ್ಟದ ಚಾರ್ಮ್ ಕೂಡ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ಸಿಗೆ ಒಂದು ರೀತಿಯ ಎಚ್ಚರಿಕೆಯ ಗಂಟೆಯಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಜಮೀರ್ ಅಹಮದ್ ದಾವಣಗೆರೆಯ ಪ್ರಚಾರಕ್ಕೆ ಬಂದೂ ಕೂಡ ತಮ್ಮ ನಿಲುವನ್ನು, ತಮ್ಮ ಸಮುದಾಯದ ನಿಲುವನ್ನು ಇಟ್ಟಿದ್ದಾರೆ ಮತ್ತು ಹೇಗೆ ತಾವು ರೆಬಲ್ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಅಲ್ಲದೆ ದಾವಣಗೆರೆಯಲ್ಲಿ ಕೇವಲ 1 ದಿನ ಪ್ರಚಾರ ಮಾಡಿ 2 ದಿನ ಬಾಗಲಕೋಟೆಗೆ ಹೋಗಿದ್ದಾರೆ ಅವರು. ಇದು ಬಹಳ ಮುಖ್ಯ. ಈ ಕುರಿತ ಮತ್ತಷ್ಟು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.